ಕಮೆಂಟ್ಗಳು ತೆಗೆದು ನೋಡೋರು ನನ್ನೇನೋ ನೋಡ್ತಾ ಇದ್ದೆ. ಯಾರೋ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು, ಮತ್ತೊಂದಿನೊಂದು ಏನಿನ್ನು ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ, ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು. ಅದ್ಯಾವುದೋ ಲ್ಯಾಂಬರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರು ಪುಕ್ಸಟೆ ಮಾಡಿಲ್ಲ, ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸಕ್ಕೆ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ ಸರ್. ಯಾಕೆಂದರೆ ಏನೇ ಆಗ್ಬೋದು, ಒಂದು ಸಂಬಂಧ ಅಂತ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿ ಇದ್ದಾಗ ಎಲ್ಲ ಚೆನ್ನಾಗಿರ್ತದೆ. ಬಟ್ ಏನೋ ಒಂದು ಮಾತು ಅಂದಾಗ ನನಗೆ ಸರ್, ನಾನು ಮುಖ್ಯವಾಗಿ ನಾನು ಅನ್ಕೊಂಡಿರೋದೇನೆಂದರೆ, ರಾಜಕೀಯವಾಗಿ ಬೆಳೀತೀನೋ ಇಲ್ವೋ, ಸಿನಿಮಾ ರಂಗದಲ್ಲಿ ಬೆಳೀತೀನೋ ಇಲ್ವೋ, ವ್ಯಾಪಾರದಲ್ಲಿ ಬೆಳೀತೀನೋ ಇಲ್ಲ ಸರ್, ನನ್ನ ಮನೆಗೆ ಯಾವತ್ತಿದ್ರು ನಾನು ರಾಜನೇ ಸರ್. ನನ್ನ ಮನೆಗೆ ಯಾವತ್ತಿದ್ರು ನಾನು ಹೀರೋನೇ. ನನ್ನ ಮನೆಗೆ ಯಾವತ್ತಿದ್ರು ನಾನು ಅತಿ ಮುಖ್ಯವಾದ ಪಾತ್ರ ವಹಿಸುವಂಥವನೇ. ನನ್ನ ಮರ್ಯಾದೆನ ಯಾವತ್ತು ನಾನು ದುಡ್ಡು ಕಳ್ಕೊಂಡ್ರು ಮರ್ಯಾದೆ ನಾನು ಯಾವತ್ತು ಕಳ್ಕೊಳ್ಳಲ್ಲ ಸರ್. ಆಮೇಲೆ ದುಡ್ಡು ಕಳ್ಕೊಂಡ್ರು ಸಂಬಂಧಗಳು ಕಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡಲ್ಲ. ಮಾತಾಡಿದಾರೆ ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಆಳ್ಗೆ ಬಿದ್ದಿದ್ದಾನೆ, ಆಳ್ಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನೇ ನನಗೆ ಫೋನಲ್ಲಿ ಮಾತಾಡೋದು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ.